ಮುಂದೆ ಜೋಕ್ ಜಂಕ್ಷನ್ ನೋ ಟೆನ್ಷನ್ ಗೆಳೆಯರ. ಜೋಕ್ ಜಂಕ್ಷನ್ನಾಗ ಮಸ್ತ್ ಜೋಕ್ಗಳು ಬೇರೆ ಬೇರೆ ಕಡೆಯಿಂದ ಬರ್ಲಿಕ್ಕತ್ತಾವ ಗೆಳೆಯರ. ಇವತ್ತಿನ ಈ ಜೋಕ್ ಬಂದದ ಗೋಕಾಕ್ನಿಂದ ಇಳಿಗೇರ್ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಫಿರೋಜ್ ಗಾಂಧಿ ಇದ್ದ ಕಾಲದಾಗಿಂದ ಈ ಜೋಕ್ ಅದ. ಫಿರೋಜ್ ಗಾಂಧಿ MP ಆಗಿದ್ದರು. ಆವಾಗ ಕೆಲವು ಮಂದಿ ಅವ್ರಿಗೆ ಕಾಡ್ತಿದ್ರು, ಹಿಂದಿಂದ ಮಾತಾಡ್ತಿದ್ರು. ಏನಂತಿದ್ರು ಗೊತ್ತೇನು? ಅಲ್ಲ, ಈಗ ರಾಜಕಾರಣದಾಗ ಬೈಸ್ಕೊಳ್ಳೋದು ಸಹಜ ಅದ. ಬಟ್ ಕೆಲವನ್ನ ಶಾಣೆ ತಂದಿಂದ ತೊಗೊಂಡಾಗ ಎಂಥ ಮಸ್ತ್ ಆಗ್ತದೆ ನೋಡ್ರಿ. ಫಿರೋಜ್ ಗಾಂಧಿಗೆ ಅಂತಿದ್ರು, ಏಯ್ ಪ್ರಧಾನಿ ಸಾಕಿದ ನಾಯಿ ನೋಡ್ರಿ, ಪ್ರಧಾನಿ ಸಾಕಿದ ನಾಯಿ ಅದು ಅಂಥೇಳಿ ಓಪನ್ ಆಗಿ ಮಾತಾಡ್ತಿದ್ರು. ಫಿರೋಜ್ ಗಾಂಧಿ ಎಂದೆಂದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಒಂದು ದಿವಸ ಮಾತ್ರ ಅವ್ರು ಅಂದದ್ದು ಯಾರೋ ಇವ್ರು ಕಿವಿಗೆ ಬಿದ್ದ ಕೂಡಲೇ ಸೀದಾ ಅವ್ರ ಹತ್ರ ಹೋಗಿ ಹೇಳಿದರು, ನೀವು ಖರೆ ಅಂತಂದ್ರೆ ನಮ್ಮ ದೇಶ ಅಂದ್ರೆ ಅವರು MP ಇದ್ರಲ್ಲ, ಅದಕ್ಕೆ ಇವ್ರು ಅಂದ್ರೆ ನೀವು ನಮ್ಮ ದೇಶದ ಆಧಾರ ಸ್ತಂಭ ಅಂದ್ರೆ ನಮ್ಮ ದೇಶವನ್ನು ಕಾಪಾಡುವಂಥ ಒಂದು ಕಂಬ. ಈಗ ನಾಯಿ ಕಂಬ ಕಂಡು ಕೂಡಲೇ ಏನು ಮಾಡ್ತದಲ್ಲ, ನಾ ಅದನ್ನು ಮಾಡ್ತೇನೆ ನೋಡ್ರಿ. ಗೆಳೆಯರಿಬ್ಬರು ಟೆರರಿಸ್ಟ್ ಆಗಿಬಿಟ್ರು. ಟೆರರಿಸ್ಟ್ ಆಗಿ ಏನೋ ಮಾಡಿ ಒಂದು ಸರ್ತೆ ಬಾಂಬನ್ನು ಹಾಕಬೇಕಂತ ಹೇಳಿ ತೀರ್ಮಾನ ಮಾಡಿದರು. ಸ್ಕೂಟ್ರ್ ಮೇಲೆ ಬಾಂಬ್ ಹಿಡ್ಕೊಂಡು ಹೊಂಟಿದ್ರು. ಇವ ಮಸ್ತ್ ಜೋರಾಗಿ ಡ್ರೈವ್ ಮಾಡ್ಲಿಕ್ಕೆ ಹತ್ತಿದ್ದ. ಯಾಕಂದ್ರೆ ಗೊಟ್ಟರು ಟೈಮ್ನಾಗನ ಹೋಗಿ ಇಡಬೇಕಾಗಿತ್ತು ಬಾಂಬಲ್ಲೇ. ಟೈಮ್ ಬಾಂಬು ಟಕ್ 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 ಕನಿಗೆ ಶುರು ಆಗಿತ್ತು. ಇವ ಫಾಸ್ಟಾಗಿ ಗಾಡಿ ಹೊಡಿಲಿಕ್ಕತ್ತಿದ್ದ. ಅವಾಗ ಹಿಂದೆ ಕೂತಾವ ಹೇಳ್ದ, ಸಾವಕಾಶ ಹೋಗಿ ದೋಸ್ತ, ಕೈಯಾಗ ಬಾಂಬ್ ಅದ, ಡಮ್ ಅಂದ್ರೆ ಏನು ಮಾಡ್ತಿ ಅನ್ನಂತ. ಅದಕ್ಕೆ ಅವ್ನು ಮುಂದೆ ಕೂತಾವ, ಯಾಕೆ ಚಿಂತೆ ಮಾಡ್ತಿ ದೋಸ್ತ, ನನ್ನ ಕೆಸ್ತಾಗ ಇನ್ನೊಂದದ, ಏನಾಗಲ್ಲ ಬಾಬಾ. ಈಗ ಎಲ್ಲ ಮಕ್ಕಳು ಬೆಳಿತಾವೆ, ದೊಡ್ಡವರಾಗ್ತಾರೆ. ದೊಡ್ಡವರಾದ ಕೂಡಲೇ ಅವ್ರು ತಮ್ಮ ಓದನ್ನು ಮುಗಿಸ್ತಾರೆ. ವಿದೇಶಕ್ಕೆ ಕಲೀಲಿಕ್ಕೆ ಹೋಗುವಂಥ ಮಕ್ಕಳು ಭಾಳ ಆಗ್ಯಾವ್ರಿ. ಈಗ ಬೆಂಗಳೂರಾಗಂತೂ ನೀವು ನೋಡಬೇಕು, ಪ್ರತಿ ಕ್ರಾಸ್ನಾಗ ಪ್ರತಿ 3ನೇ ಮನೆ ಒಳಗೆ ಒಬ್ರು ಯಾರೇ ವಿದೇಶದಾಗಿದ್ದೇ ಇರ್ತಾರೆ. ಹಂಗೆ ಒಂದು ಹುಡುಗ ವಿದೇಶಕ್ಕೆ ಹೋತು. 5 ವರ್ಷದ ಮೇಲೆ ಅಂದ್ರೆ ಅಲ್ಲಿ ವಿದೇಶದಾಗ ವ್ಯಾಸಂಗ ಮುಗಿಸಿ ವಾಪಸ್ ಬರೋದಿತ್ತು. ಅವರ ಅಪ್ಪ ಅವ್ವ ಡಿಸೈಡ್ ಮಾಡಿದ್ರು, ನನ್ನ ಮಗ ಏನಾಗ್ತಾನೆ ಮುಂದೆ ನೋಡಿದ್ರಾತು ಅಂಥೇಳಿ. ಅದಕ್ಕೆ ಅಪ್ಪ ಒಂದು ಐಡಿಯಾ ಮಾಡಿದ. ಅವನು ಟೇಬಲ್ ಮೇಲೆ 4 ವಸ್ತುಗಳನ್ನಿಟ್ಟ. ಒಂದಿಷ್ಟು ರೊಕ್ಕ ಅಂದ್ರೆ ಕ್ಯಾಶ್ ಇಟ್ಟ. ಅದಕ್ಕೆ ಅವ ಹೇಳ್ದ ಹೆಂಡ್ತಿಗೆ, ಅಕಸ್ಮಾತ್ ನನ್ನ ಮಗ ಬಂದು ಈ ರೊಕ್ಕ ತೊಗೊಂಡ ಬಿಸ್ನೆಸ್ ಮನ್ ಆಗ್ತಾನೆ ಅಂತ ತಿಳ್ಕೊ. ಅದ್ರ ಮಗ್ಲು ಒಂದು ವೈನ್ ಬಾಟ್ಲಿ ಇಟ್ಟ. ಅಕಸ್ಮಾತ್ ಅವ ಏನರ ಬಂದು ವೈನ್ ಬಾಟ್ಲಿ ಎತ್ತಿದ, ಅವ ಕುಡುಕಾಗಿ ಹಾಳಾಗಿ ಹೋಗ್ತಾನೆ ಅಂತ ತಿಳ್ಕೊ. ಅದ್ರ ಮಗ್ಲು ಒಂದು ಬೈಬಲ್ ಇಟ್ಟ. ಬೈಬಲ್ ತೊಗೊಂಡ ಚಲೋ ಮನುಷ್ಯ ಆಗಿ 4 ಮಂದಿಗೆ ಬೇಕಾಗೋ ಹಂಗೆ ಬಾಳ್ತಾನೆ ಅಂತ ತಿಳ್ಕೊ. ಈ ಕಡಿದೇನ್ರ ಇದನ್ನ ತೊಗೊಂಡು ಅಂತ ತಿಳ್ಕೊ, ಇದು ರಿವಾಲ್ವರ್, ಇದನ್ನು ತೊಗೊಂಡ ಗುಂಡ ಆಗ್ತಾನೆ ಅಂತ ತಿಳ್ಕೊ ಅಂತ ಆತು. ಮಗ ಬಂದ, ಅವ್ನು ವೆಲ್ಕಮ್ ಆತು. ಸಾವಕಾಶ ಅವ್ನ ರೂಮಿಗೆ ಹೋಗ್ಲಿಕ್ಕೆ ಅವ್ನು ಬಿಟ್ಟರು. ಕಿಟಕಿಯಾಗಿಂದ ಅವ್ವ ಅಪ್ಪ ನೋಡ್ಲಿಕ್ಕೆ ಹತ್ತಿದ್ರು. ಮಗ ಬಂದ, ಬಡ ನೋಡ್ದ, ವೈನ್ ಬಾಟ್ಲಿ ಎತ್ತಿದ, ಅದ್ರ ಬೂಚ್ ತೆಗೆದ ಗಾಟ ಅಂತ ಕುಡ್ದ. ಆಮೇಲೆ ಅಲ್ಲಿ ರೊಕ್ಕ ತೊಗೊಂಡು ಕಿಸ್ತಾಗಿ ಇಟ್ಕೊಂಡ, ಆ ಬೈಬಲ್ ತೊಗೊಂಡು ಬಗಲಾಗಿ ಇಟ್ಕೊಂಡ, ರಿವಾಲ್ವರ್ ತೊಗೊಂಡು ಹೊರಗೆ ಬಂದ. ಅಪ್ಪಂದ, ನನ್ನ ಮಗ ಮಿನಿಸ್ಟ್ರ್ ಆಗ್ತಾನೆ. ಹುಬ್ಬಳ್ಳಿಯಿಂದ BD ಅಂಗಡಿ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಬಸವರಾಜ್ ಅಂಗಡಿ ಅವ್ರ ಪೂರ್ಣ ಹೆಸರು. ಅವರು ಹೆಂಡತಿ ಬಗ್ಗೆ ಈ ಮಾತನ್ನು ಹೇಳ್ತಾರೆ. ಒಬ್ಬ ಗಂಡ ತನ್ನ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಹೇಳಿದ, ನನ್ನ ಹೆಂಡ್ತಿ ಏನು ಮರ ಭಯಂಕರಿದ ಗೊತ್ತಿಲ್ಲ, ನಂಗೆ ದಿನ 1,000 ರೂಪಾಯಿ ಕೇಳ್ತಾಳೆ. ಅದಕ್ಕೆ ಫ್ರೆಂಡ್ ಅನ್ನೋದು, ಏನು ಮಾಡ್ತಾಳೆ ಗೊತ್ತಿಲ್ಲಪ್ಪ, ದಿನ ಕೇಳ್ತಾಳೆ 1,000 ರೂಪಾಯಿ. ಅಲ್ಲೋ ಏನು ಮಾಡ್ತಾಳೆ ರೊಕ್ಕ? ಅಲ್ಲೋ ನಾ ಕೊಟ್ರೆ ಏನು ಮಾಡ್ತಾಳೆ ಗೊತ್ತದ, ಕೊಡಂಗಿಲ್ಲ ನಾ. ಗೆಳೆಯರ, ಇಂಥ ಮಸ್ತ್ ಜೋಕ್ ನಿಮ್ಮ ಕಡೆ ಇದ್ರೆ ದಯವಿಟ್ಟು ನಂಗೆ ಕಳಿಸ್ರಿ. ಒಂದು ಸಣ್ಣ ಬ್ರೇಕ್ ಆದ್ಕೊಳ್ಳೆ ಬರ್ತೀನಿ, ಕಾಯ್ತೀರಿ ಪ್ಲೀಸ್.